ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಎಆರ್, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಾವೇರಿ ಜಿಲ್ಲೆಯ ಇಟಗಿ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ವೇಳೆ ಹಾವೇರಿ ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿ ಡಾ ಕೃಷ್ಣ ನಾಯಕ್, ವಿಜ್ಞಾನಿ ಡಾ ಅಕ್ಷತಾ, ಐಸಿಎಆರ್ನ ನಿವೇದಿ ಸೇರಿದಂತೆ ಕೃಷಿ ವಿಜ್ಞಾನಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಡಾ ಕೃಷ್ಣ ನಾಯಕ್, ಕೇಂದ್ರ ಸರ್ಕಾರ ಕೃಷಿ ಮಂತ್ರಾಲಯ ವತಿಯಿಂದ ಮುಂಗಾರು ಹಂಗಾಮಿನ ಅಂಗವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಜೂನ್ 12ರವರೆಗೆ ನಡೆಸಲಾಗುತ್ತಿದೆ. ಬಿತ್ತನೆಗೂ ಮುನ್ನ ಮಣ್ಣು ಪರೀಕ್ಷೆ ನಡೆಸುವುದು, ಸರಿಯಾದ ಬೆಳೆಯ ಆಯ್ಕೆ, ಬಿತ್ತನೆ ಹಾಗೂ ಉತ್ತಮ ಇಳುವರಿ ಸೇರಿದಂತೆ ಮತ್ತಿತರ ಮಾಹಿತಿಯನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದರು. ಡಾ ಅಕ್ಷತಾ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಿಂದ ಹೆಚ್ಚು ಆದಾಯ ಸಿಗುತ್ತದೆ. ಬೆಳೆ ಕಟಾವು, ಒಕ್ಕಣೆ ಮಾಡಿ ಉತ್ಪನ್ನ ತಯಾರಿಸುವುದು ಪ್ರಾಥಮಿಕ ಕೃಷಿಯಾದರೆ, ಉತ್ಪನ್ನದ ಮೌಲ್ಯವರ್ಧನೆ ದ್ವಿತೀಯ ಹಂತದ ಕೃಷಿಯಾಗಿದೆ. ಈ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು. ಅದನ್ನ ನೀವು ಪ್ಯಾಕ್ ಮಾಡಿ ಮಾರಿದ್ರೆ ಬರೀ 1 ಕೆಜಿ ಸಾಮೆಗೆ 100-120 ರೂಪಾಯಿ ತನಕ ಅವರು ರೇಟ್ ಹಾಕಿದ್ದಾರೆ. ಬಳಿಕ ದೂರದರ್ಶನದೊಂದಿಗೆ ಡಾ ಕೃಷ್ಣ ನಾಯಕ್, ಯಾವ ಕಾಲಕ್ಕೆ ಯಾವ ಬೆಳೆಗಳು ಸೂಕ್ತ ಎಂಬುದನ್ನು ರೈತರಿಗೆ ತಿಳಿ ಹೇಳಿದರೆ ಉತ್ತಮ ಆದಾಯ ಗಳಿಸಬಲ್ಲರು. ಕೃಷಿ ಚಟುವಟಿಕೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಗೆ ಉತ್ತೇಜನ ಹಾಗೂ ಸಾವಯವ ಕೃಷಿ ಕುರಿತು ಅರಿವು ಮೂಡಿಸಲು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ. ಬಿತ್ತನೆಗೂ ಮುನ್ನ ಉತ್ತಮ ಗುಣಮಟ್ಟದ ಬೀಜಗಳ ಆಯ್ಕೆ, ಬೆಳೆಗಳ ಮಾಹಿತಿ, ಬೀಜೋಪಚಾರ ಹಾಗೂ ತಂತ್ರಜ್ಞಾನದ ಮಹತ್ವ ಸೇರಿ ಹಲವು ವಿಷಯಗಳ ಕುರಿತು ರೈತರಿಗೆ ಮನದಟ್ಟು ಮಾಡಲಾಗುತ್ತಿದೆ ಎಂದರು. ಗ್ರಾಮ ವೇದಿಕೆ, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಐಸಿಆರ್ ಕೂಡ ಇದರಲ್ಲಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ರೈತ ಕಲವೀರಗೌಡ ಕರೇಗೌಡರ್ ಕಾರ್ಯಕ್ರಮದಲ್ಲಿ ಕಾಲಕ್ಕೆ ಅನುಸಾರ ಸೂಕ್ತ ಬೆಳೆಗಳನ್ನು ಬೆಳೆಯುವುದರ ಮಹತ್ವದ ಕುರಿತು ವಿವರಿಸಿ ಹೇಳಲಾಯಿತು. ಬಿತ್ತನೆಯಿಂದ ಹಿಡಿದು ಹಲವು ವಿಷಯಗಳ ಕುರಿತು ವಿಜ್ಞಾನಿಗಳು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸಿದ್ದು, ಗ್ರಾಮೀಣ ಮಟ್ಟದಲ್ಲಿ ಇಂತಹ ಉಪಯುಕ್ತ ಕಾರ್ಯಕ್ರಮಗಳು ಪದೇ ಪದೇ ನಡೆದಾಗ ರೈತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು. ಸವಿಸ್ತಾರವಾಗಿ ವಿಜ್ಞಾನಿಗಳು ಸಹಿತ ಬಂದು ಈ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿ ವರ್ಗದವರೊಂದಿಗೆ ರೈತರ ಜೊತೆ ಒಂದು ಸಂವಾದದ ರೀತಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು.